ನಾಗೇಂದ್ರ ಯಲ್ಲಾಪುರ ಭಾಗದಿಂದ ಬಾಂಬ್ ತರಿಸಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಯಲ್ಲಾಪುರ ಭಾಗದಲ್ಲಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈತನಿಗೆ ಬಾಂಬ್ ಎಲ್ಲಿಂದ ಸಿಕ್ತು, ಯಾರು ಕೊಟ್ಟರು ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಕಾಡು ಹಂದಿ ಬೇಟೆಗೆ ಹೆಚ್ಚಾಗಿ ಬಳಸುವಂತಹ ನಾಡು ಬಾಂಬ್ ಇದು. ಯಲ್ಲಾಪುರ ಹಳಿಯಾಳ ಭಾಗದಲ್ಲಿ ಹೆಚ್ಚಾಗಿ ಈ ಬಾಂಬ್ಗಳನ್ನು ಬಳಸಲಾಗುತ್ತೆ. ಯಲ್ಲಾಪುರ ಭಾಗದಲ್ಲಿ ಕೆಲವರ ಗೆಳೆತನ ಹೊಂದಿದ್ದಂತಹ ನಾಗೇಂದ್ರ, ಅಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ ಇರ್ತಾರೆ. ಈ ಪಾಗಲ್ ಪ್ರೇಮಿ ನಾಗೇಂದ್ರನಿಗೆ ಸದ್ಯ ಆತನ ಆತ್ಮೀಯ ಸ್ನೇಹಿತರ ವಿಚಾರಣೆ ಮಾಡ್ತಾ ಇರುವಂತಹ ಕಾಕಿ, ಅಂದರೆ ಅವ್ರ ಸ್ನೇಹಿತರು ಯಾರಾದರೂ ಕೊಟ್ರ ಬಾಂಬನ್ನ ಅಥವಾ ಈತ ಎಲ್ಲಿಂದ ಬಾಂಬ್ ತರಿಸಿದ್ದ, ಇದ್ರ ಬಗ್ಗೆ ಆತ ಸ್ನೇಹಿತರ ಬಳಿ ಏನಾದರೂ ಹೇಳ್ಕೊಂಡಿದ್ನ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಇದ್ರ ಜೊತೆಗೆ ಈತನಿಗೆ ಬಾಂಬ್ ಎಲ್ಲಿ ಸಿಕ್ತು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ಅಂದರೆ ಇದು ಅಂಕೋಲಾದಲ್ಲ ಅನ್ನೋದಂತೂ ದೃಢಪಟ್ಟಿದೆ. ಅಂಕೋಲಾದಲ್ಲಿ ಈತನಿಗೆ ಬಾಂಬ್ ಸಿಕ್ಕಿಲ್ಲ ಅಂತ. ಆದರೆ ಎಲ್ಲಿಂದ ಸಿಕ್ತು ಅಂತ ನೋಡೋದಾದರೆ ಯಲ್ಲಾಪುರ ಭಾಗದಿಂದ ಬಾಂಬ್ ತರಿಸಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಅದರಿಂದಾಗಿ ಯಲ್ಲಾಪುರ ಭಾಗದಲ್ಲಿ ಈತನಿಗೆ ಇರುವಂಥ ಸ್ನೇಹಿತರೇನಿದ್ದಾರೆ ಅವರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ.